ರಿಲೀಸ್ ಇದ್ರೆ ಅದು ಮತ್ತೆ ಕೊಡೋದು ಒಳ್ಳೆಯದು. ಹೌದಾ? ರಿಲೀಸ್ ಪ್ರಶ್ನೆ ಒಬ್ಬ ಆರೋಪಿತನ ಸ್ಕೆಚ್ ಅನ್ನು ವಿಕ್ಟಿಮ್ ಕೊಟ್ಟಿದ್ದಾರೆ. ಅವರ ಡಿಸ್ಕ್ರಿಪ್ಷನ್ ಮೇಲಿಂದ ನಮ್ಮ ಪೊಲೀಸ್ ಪೋರ್ಟ್ರೇಟ್ ಬಿಲ್ಡಿಂಗ್ ಎಕ್ಸ್ಪರ್ಟ್ ಇದನ್ನು ತಯಾರಿ ಮಾಡಿ ಮತ್ತೆ ಇದನ್ನು ವಿಕ್ಟಿಮ್ಗೆ ತೋರಿಸಿದಾಗ ಅವರು ಭಾಳಷ್ಟು ಮಟ್ಟಕ್ಕೆ ಇದೇ ರೀತಿ ಇದ್ದಾರೆ ಅಂತ ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಅದರಂತೆ ನಾವು ಇದನ್ನು ಆರೋಪಿತರ 3 ಜನರ ಪೈಕಿ ಈ ವ್ಯಕ್ತಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬಿಟ್ಟು ವಿಕ್ಟಿಮ್ ಹೇಳಿರ್ತಾರೆ. ಇದನ್ನು ಈಗಾಗಲೇ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ಸ್ಗೆ ಕೊಡಲಾಗಿದೆ. ಫೀಲ್ಡ್ ಲೆವೆಲ್ ಇನ್ವೆಸ್ಟಿಗೇಷನ್ ಟೀಮ್ಸ್ ಎಲ್ಲೆಲ್ಲಿ ಪತ್ತೆ ಹಚ್ಚಲಿಕ್ಕೆ ಮತ್ತು ಬೇರೆ ಬೇರೆ volunteers, citizen volunteers are also working with us, and the auto union personnel are also working with us. ಈ ಸ್ಕೆಚ್ ಅನ್ನು ಅವ್ರಿಗೂ ಸಹ ಕೊಡಲಾಗ್ತಾ ಇದೆ. And apart from this, ಬೇರೆ ಅಪ್ಡೇಟ್ಸ್ ಹೇಳಬೇಕಾದ್ರೆ we are progressing quite satisfactorily in isolating number of autos. Now we haven't come to a stage to specifically say which auto, but we have been isolating number of autos. ಯಾಕಂದ್ರೆ ನಾನು ನಿನ್ನೆ ಕೇಳಿದಾಗೆ out of the 10,000 autos, slowly but steadily we need to keep on segregating the autos, which we have reached a reasonably advanced level. ಮತ್ತೆ ಎರಡನೇದು the suspects verification alliyu saha most possible suspects and probable suspects adannu short list ಮಾಡಿ one by one beaten, and no names will be taken nor they will be cited as any witnesses. ಒಬ್ಬರದು ಏನು ಬಾಕಿ ಈಗ ನಮ್ದು ವಿ ಕಂಟಿನ್ಯೂ ಟು ಇಂಟರಾಕ್ಟ್ ವಿತ್ ದ ವಿಕ್ಟಿಮ್ ಥ್ರೂ ದ ಡಾಕ್ಟರ್ಸ್ ಓನ್ಲಿ ಟಿಲ್, ಯಾಕಂದ್ರೆ ನಮ್ದು ಅದು ಇಷ್ಟು ಜೋಡಣೆ ಮಾಡಲಾಗಿದೆ. ಟೀಮ್ಸ್ಗಿಂತ ಈಗ ಸುಮಾರು ಆಲ್ಮೋಸ್ಟ್ 200 people ಆರ್ ವರ್ಕಿಂಗ್ ಆನ್ ದಿಸ್ ಕೇಸ್. 200 ಜನ 8 ಟೀಮ್ಗಿಂತ